ಇದು ದಿನನಿತ್ಯದ ಬೆಳಗಿನ ಒಂದು ಕೆಲಸ. ಈ ಸಗಣಿ ಕಲಸಿ ಆದಮೇಲೆ ಏನು ಡೈಲಿ ನಮಗೆ ಸ್ಲರಿ ಸಿಗುತ್ತೋ, ಈ ಸ್ಲರಿಯನ್ನು ನಾವು ಈ ಬಯೋಡೈಜೆಸ್ಟೆಡ್ ಸ್ಲರಿ, ಸಿಸ್ಟಮ್ ಆಫ್ ಬಯೋಗ್ಯಾಸಿನ ಬಯೋಡೈಜೆಸ್ಟೆಡ್ ಸ್ಲರಿ ಏನಿದೆಯೋ ಈ ರೀತಿ ಡ್ರಮ್ಗಳಲ್ಲಿ ಸ್ಟಾಕ್ ಮಾಡ್ತವೆ. ಅಟ್ಲೀಸ್ಟ್ ಒಂದು 1 or 2 ಡೇಸು. ಕಾರಣ ಏನು ಅಂದರೆ, ಕೆಲವು ಅನುಭವಗಳ ಪ್ರಕಾರ ಇದು ಎಳೆ ಬೇರುಗಳನ್ನು ಸುಡುತ್ತೆ ಮತ್ತು ಜೀವಾಣುಗಳನ್ನು, ಸ್ವಲ್ಪ ಸಣ್ಣ ಪುಟ್ಟ ಜೀವಾಣುಗಳನ್ನು ಸಾಯಿಸ್ಬೋದು ಅನ್ನೋಂಥ ಅನುಭವಗಳನ್ನ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ. ಕಾರಣ ಏನು ಅಂದರೆ, ತಕ್ಷಣ ಯೂಸ್ ಮಾಡೋದ್ರಿಂದ ಕೆಲವು ಎಫೆಕ್ಟ್ಗಳು ಆಗಬಹುದು. ಸ್ವಲ್ಪ ಹಳೇದು ಮಾಡಿ ಸ್ಲರಿಯನ್ನು ಉಪಯೋಗಿಸೋದಕ್ಕೋಸ್ಕರ ಈ ಥರ ವ್ಯವಸ್ಥೆನ ಮಾಡ್ಕೊಂಡಿದ್ದಾವೆ. ಈ ನಮ್ಮ ಪವರ್ ಟಿಲ್ಲರಲ್ಲಿ ಈ ಟ್ರಾಲಿ ವ್ಯವಸ್ಥೆ ಇದೆ. ಈಗ ನಾವು ಡ್ರಿಪ್ಪಲ್ಲಂತೂ ಕೊಡೋದೇ ಇಲ್ಲ. ಡ್ರಿಪ್ಪಲ್ಲಿ ಬ್ಲಾಕೇಜ್ ಆಗೋದ್ರಿಂದ ಈ ರೀತಿ ಡ್ರಮ್ಗಳಲ್ಲಿ ತೊಗೊಂಡೋಗಿ ಹೊಲದ ಎಲ್ಲ ಗಿಡಗಳಿಗೂ, ಅದು ನಾವು ಡೈರೆಕ್ಟಾಗಿ ನೆಲದ ಮೇಲೆ ಉಯ್ಯೋದಕ್ಕಿಂತ ಆ ಸಸಿಯ ಪಕ್ಕ ಗುಂಡಿ ತೆಗೆದು ಹಾಕೋದು ತುಂಬ ಅನುಕೂಲಕರ. ಕಾರಣ ಏನಂದರೆ, ಕಳೆ ಬೆಳೆದು ಬಿಡುತ್ತೆ. ಈ ಸ್ಲರಿ ತಿಂದುಬಿಟ್ಟು ಕಳೆ ಇದೆಲ್ಲ, ಕಳೆ ತುಂಬ ಚೆನ್ನಾಗಿ ಬೆಳೆದು ಬಿಡುತ್ತೆ.